ಕಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಅವರ ತಂದೆ ತಾಯಿ ಯಾರು, ಅವರ ಬಾಲ್ಯ ಹೇಗಿತ್ತು, ಅವರ ರಾಜಕಾರಣ ಹೇಗಿತ್ತು, ಅವರ ಮಕ್ಕಳು ಎಷ್ಟು ಜನ, ಮಕ್ಕಳು ಏನು ಮಾಡ್ತಾರೆ, ಅವರ ಮಕ್ಕಳಿಗೆ ಇರುವಂಥ ಮೊಮ್ಮಕ್ಕಳು ಯಾರು, ಮೊಮ್ಮಕ್ಕಳು ಯಾವ ರಾಜಕೀಯ ಕುಟುಂಬಸ್ಥರ ಜೊತೆ ನಂಟನ್ನು ಹೊಂದಿದ್ದಾರೆ, ಇವೆಲ್ಲವನ್ನು ನೋಡ್ತಾ ಹೋದರೆ ನೋಡಿ, ಶಾಮನೂರು ಶಿವಶಂಕರಪ್ಪನವರು ಕಲ್ಲಪ್ಪ ಮತ್ತು ಸಾವಿತ್ರಿಯ ದಂಪತಿಯ 2ನೇ ಮಗ ಆಗಿ ಜನ್ಮವನ್ನು ಪಡ್ಕೊಳ್ತಾರೆ. 1930ರಂದು ಜೂನ್ 16ರಂದು ಅವರು ಜನನವನ್ನು ಪಡ್ಕೊಳ್ತಾರೆ. ಅವರು 10th ಪಾಸ್ ಮಾಡ್ತಾರೆ. ಅದಾದ ನಂತರ DRM ಸೈನ್ಸ್ ಕಾಲೇಜಿನಲ್ಲಿ 1951ರಂದು PUC ಕೂಡ ಪಾಸ್ ಮಾಡ್ತಾರೆ. ಆದರೆ ಅದಾದ ನಂತರ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಲ್ಲ. ಅದರ ಬದಲಾಗಿ ಸ್ವಲ್ಪ ವ್ಯವಹಾರವನ್ನು ನೋಡ್ತಾರೆ. ಹಣ ಮಾಡೋದು ಹೇಗೆ, ವ್ಯವಹಾರ ಮಾಡೋದು ಹೇಗೆ ಎನ್ನುವುದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾರೆ. ಅವರು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದು ಅಕ್ಕಿ ಮಿಲ್ಲಲ್ಲಿ, ಅಂದರೆ ಮಿಲ್ ಇರುತ್ತಲ್ಲ, ಭತ್ತವನ್ನು ಅಕ್ಕಿ ಮಾಡುವಂಥ ಮಿಲ್ಲಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕೂಡ ವ್ಯವಹಾರದ ಕಡೆ ಸ್ವಲ್ಪ ಕೈ ಹೋಗುತ್ತೆ. ಅದಾದ ನಂತರ ಗುಮಾಸ್ತ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ವರದಿ ಕೂಡ ಇದೆ. ಅದಾದ ನಂತರ ಅವರು ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಡುವ ಮೊದಲು ಮದುವೆ ಆಗ್ತಾರೆ. ಪಾರ್ವತಮ್ಮನವರ ಜೊತೆ ಮದುವೆ ಆಗ್ತಾರೆ. ಪಾರ್ವತಮ್ಮ ಮತ್ತು ಶಾಮನೂರು ಶಿವಶಂಕರಪ್ಪನವರಿಗೆ 7 ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ 3 ಗಂಡು ಮಕ್ಕಳು ಮತ್ತು 4 ಹೆಣ್ಮಕ್ಳು. ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದವರು ಕೂಡ. ಅವರ 3 ಗಂಡು ಮಕ್ಕಳ ಹೆಸರನ್ನ ನೋಡ್ತಾ ಹೋದರೆ, ಮೊದಲನೇದಾಗಿ ಬಕೇಶ್ ಎನ್ನುವಂಥ ಗಂಡು ಮಗ, 2ನೇದಾಗಿ ಗಣೇಶ್ ಎನ್ನುವಂಥ ಗಂಡು ಮಗ, 3ನೇದಾಗಿ ಮಲ್ಲಿಕಾರ್ಜುನ್ ಅಂದರೆ SS ಮಲ್ಲಿಕಾರ್ಜುನ್ ಎನ್ನುವಂಥ ಗಂಡು ಮಗ. ಅವರ ಹೆಣ್ಣು ಮಕ್ಕಳ ಹೆಸರನ್ನ ನೋಡ್ತಾ ಹೋದರೆ ಮೀನಾ ಪಾಟೀಲ್, ಸುಧಾ ಪಾಟೀಲ್, ಡಾಕ್ಟರ್ ಮಂಜುಳಾ, ಡಾಕ್ಟರ್ ಶೈಲಾ. ಹೀಗೆ ಅವರವರು ತಮ್ಮ ಮಕ್ಕಳು ತಮ್ಮ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಅಥವಾ ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾರೆ. ಅದರಲ್ಲೂ ಗಂಡು ಮಕ್ಕಳ ವಿಚಾರಕ್ಕೆ ಬಂದಾಗ ಬಕೇಶ್ ಮತ್ತು ಗಣೇಶ್ ಎನ್ನುವಂಥ ಗಂಡು ಮಕ್ಕಳು ಒಬ್ಬರು ಎಜುಕೇಷನ್ ಸೊಸೈಟಿಯನ್ನು ನೋಡ್ಕೊಳ್ತಿದ್ದಾರೆ, ಮತ್ತೊಬ್ಬರು ಈ ಇಂಡಸ್ಟ್ರಿಲಿಗೆ ಸಂಬಂಧಪಟ್ಟಂಥ ಈ ಶುಗರ್ ಕೇನ್ ಫ್ಯಾಕ್ಟ್ರಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕೆಲಸವನ್ನು ನೋಡ್ಕೊಳ್ತಿದ್ರೆ. 3ನೇ ಮಗರಾದಂಥ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರು ಸಕ್ರಿಯವಾಗಿ ತಂದೆಯವರ ಈ ರಾಜಕೀಯ ಒಂದು ಅಭಿವೃದ್ಧಿ ಕಾರ್ಯವನ್ನು, ತಂದೆಯವರ ಮುಂದುವರೆದ ಭಾಗವಾಗಿ ರಾಜಕೀಯವನ್ನು ನೋಡ್ಕೊಳ್ತಿದ್ದಾರೆ. ಜೊತೆಗೆ ಅವರು MLA ಕೂಡ ಹೌದು, 3 ಬಾರಿ MLA ಆಗಿದ್ದಾರೆ. ಜೊತೆಗೆ ಈಗ ಅವರು ಸಚಿವರಾಗಿಯೂ ಕೂಡ, ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಅವರ ಪತ್ನಿಯಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ದಾವಣಗೆರೆಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು MP ಕೂಡ ಆಗಿದ್ದಾರೆ. ಇನ್ನು ಅವರ ಮೊಮ್ಮಕ್ಕಳು ಏನು ಮಾಡ್ತಿದ್ದಾರೆ ಎನ್ನುವುದನ್ನು ನೋಡ್ತಾ ಹೋದರೆ, ಮೊಮ್ಮಕ್ಕಳು ಅಂದರೆ ಗಣೇಶ್ ಅವರ SS ಗಣೇಶ್ ಅವರ ಒಬ್ಬಳು ಮಗಳು ಜಗದೀಶ್ ಶೆಟ್ಟರ್ ಅವರ ಮಗನ ಜೊತೆ ವಿವಾಹವನ್ನು ಮಾಡಿಕೊಡಲಾಗಿದೆ. ಅಂದರೆ ಜಗದೀಶ್ ಶೆಟ್ಟರ್ ಅವರ ಒಬ್ಬ ಮಗ ಬಸನ್ನ ಅಂತ ಹೆಸರಿನ ಒಬ್ಬ ಮಗನ ಜೊತೆ ಗಣೇಶ್ ಅವರ ಮೊದಲ ಪುತ್ರಿ ಅಖಿಲ ಅವರು ಮದುವೆಯಾಗಿದ್ದಾರೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರ ಈ ಕಾಂಗ್ರೆಸ್ ಕುಟುಂಬ BJP ಜೊತೆ ನಂಟನ್ನು ಹೊಂದಿದೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರ 2ನೇ ಮಗನಂತ ಗಣೇಶ್ ಅವರ ಮೊದಲ ಪುತ್ರಿ ಅಖಿಲ ಅವರು ಜಗದೀಶ್ ಶೆಟ್ಟರ್ ಅವರ ಮೊದಲ ಪುತ್ರ ಬಸನ್ನ ಅವರ ಜೊತೆ ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಗಣೇಶ್ ಅವರ 2ನೇ ಪುತ್ರಿ ಅಖಿಲ ಅವರು MB ಪಾಟೀಲ್ ಅವರ ಮಗನ ಜೊತೆ, ಅಂದರೆ ಮಗನಾದಂಥ ಪ್ರಶಾಂತ್ ಅವರ ಜೊತೆ ಮದುವೆಯನ್ನು ಮಾಡಿಕೊಡಲಾಗಿದೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರ ಈ ರಾಜಕೀಯ ಕುಟುಂಬ ಪಕ್ಷ ಭೇದವನ್ನು ಬಿಟ್ಟು ತಮ್ಮ ನೆಂಟಸ್ಥಾನವನ್ನು ಬೇರೆ ಕಡೆ ಬೇರೆ ರಾಜಕೀಯ ಮುಖಂಡರ ಜೊತೆ, ಅದರಲ್ಲೂ BJP ಅವರ ಜೊತೆ ಅಥವಾ MB ಪಾಟೀಲ್ ಅವರ ಮಗನ ಜೊತೆ ಹೀಗೆ ತಮ್ಮ ಮೊಮ್ಮಕ್ಕಳ ಮದುವೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ರಾಜಕೀಯ ಕುಟುಂಬದ ಹೊರತಾಗಿ ಶಾಮನೂರು ಶಿವಶಂಕರಪ್ಪನವರೊಂದು ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಹೋದರೆ, ಅವರು ದಾವಣಗೆರೆಯ ಪುರಸಭೆಯ ಅಥವಾ ನಗರ ಪಾಲಿಕೆ ಸದಸ್ಯರಾಗ್ತಾರೆ. ಆದರೆ ಅವರು ರಾಜಕೀಯಕ್ಕೆ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಡ್ತಾರೆ. ಅವರಿಗೆ ಬೇರೆ ವ್ಯವಹಾರ ಕೂಡ ಇರುತ್ತೆ. ಅದಾದ ನಂತರ 5 ದಶಕಗಳ ಕಾಲ ಅವರು ರಾಜಕೀಯವನ್ನು ಮಾಡ್ತಾರೆ. ಅವರ ಕೊನೆಯ ಉಸಿರಿರುವ ತನಕ ಕೂಡ ಅವರು ರಾಜಕೀಯದಲ್ಲಿ ಇರ್ತಾರೆ ಮತ್ತು MLA ಆಗಿ ಕೆಲಸವನ್ನು ಮಾಡ್ತಾರೆ. ಅವರ ರಾಜಕೀಯ ಕುಟುಂಬದ ಜೊತೆ ಅವರು ರಾಜಕೀಯದಲ್ಲಿ 8 ಬಾರಿ ಅವರು ರಾಜಕೀಯಕ್ಕೆ, ಅಂದರೆ ಚುನಾವಣೆಯ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅದರಲ್ಲಿ 6 ಬಾರಿ MLA ಆಗಿ 6 ಬಾರಿಯೂ ಕೂಡ ಗೆದ್ದಿರ್ತಾರೆ. 1 ಬಾರಿ MP ಚುನಾವಣೆ ಸೋತಿರ್ತಾರೆ ಮತ್ತು ಮತ್ತೊಮ್ಮೆ ಅವರು ಗೆದ್ದಿರ್ತಾರೆ. ಹಾಗಾಗಿ ಅವರು ಸ್ಪರ್ಧೆ ಮಾಡಿದಂಥ 8 ಚುನಾವಣೆಯಲ್ಲಿ 7 ಬಾರಿ ಗೆದ್ದು ಒಂದು ಬಾರಿ ಮಾತ್ರ ಅವರು ಚುನಾವಣೆ ಸೋತಿರ್ತಾರೆ. ಅದರಲ್ಲಿ ಮುಖ್ಯವಾಗಿ 1994, 2004, 2013, 2018 ಮತ್ತು 2023ರ
ವಿಧಾನಸಭಾ ಚುನಾವಣೆಯಲ್ಲಿ 6 ಬಾರಿ ಅವರು ವಿಧಾನಸಭೆಯಿಂದ ಗೆದ್ದಿರ್ತಾರೆ ಮತ್ತು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ MLA ಕೂಡ ಆಗಿರ್ತಾರೆ. ಇನ್ನು MP ವಿಚಾರಕ್ಕೆ ಬಂದಾಗ 1997ರಲ್ಲಿ ಆದಂತ ದಾವಣಗೆರೆಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆದ್ದಿರ್ತಾರೆ. ಆದರೆ ಕೇಂದ್ರ ಸರ್ಕಾರ ಪತನವಾದ ನಂತರ ಮಧ್ಯಂತರ ಚುನಾವಣೆ ಆಗಲೇಬೇಕಾಗುತ್ತೆ. ಹಾಗಾಗಿ 1998ರಲ್ಲಿ ಕೇಂದ್ರ ಸರ್ಕಾರ ಚುನಾವಣೆ ಘೋಷಣೆಯಾದಾಗ ಅಲ್ಲಿ ಅವರು ಸೋಲನ್ನು ಒಪ್ತಾರೆ ಮತ್ತು 2004ರಲ್ಲಿ ಮತ್ತೆ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಆದಾಗ ಗೆಲ್ತಾರೆ. ಇದು ಅವರ ರಾಜಕೀಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ಅವರು ಲಿಂಗಾಯತರಾದ ಕಾರಣ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ. ಇದು ಪಾಯಿಂಟ್ ನಂಬರ್ 1. ಎರಡನೇದಾಗಿ ಅವರು ಬಾಪೂಜಿ ಎಜುಕೇಷನ್ ಸೊಸೈಟಿಯ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ಶ್ಯಾಮನೂರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷರು ಆಗಿರ್ತಾರೆ. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಶ್ಯಾಮನೂರು ಶಿವಶಂಕರಪ್ಪನವರಿಗೆ ದೊಡ್ಡದಾದಂಥ ಒಂದು ಬ್ಯಾಕಪ್ ಇತ್ತು. ಜೊತೆಗೆ ಅವರ ಒಂದು ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದೆ ಅವರು 1969ರಲ್ಲಿ. ಅಂದರೆ ಸುಮಾರು ಅವರು 40 ವರ್ಷ ಇರುವಾಗ ಅವರು ದಾವಣಗೆರೆಯ ನಗರ ಪಾಲಿಕೆ ಸದಸ್ಯರಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಮತ್ತು ಈ ಹಿಂದೆ ಅವರು ಚಿತ್ರದುರ್ಗದ ಭಾಗವಾಗಿರುವಲ್ಲೂ ಕೂಡ ಅವರು ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ. ಜೊತೆಗೆ 2013ರಲ್ಲಿ ಅವರು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ತೋಟಗಾರಿಕಾ ಸಚಿವರಾಗಿ ಕೂಡ ಅವರು ಕಾಣಿಸ್ಕೊಳ್ತಾರೆ. ಇನ್ನು ಅವರ ಒಂದು ಎಜುಕೇಷನ್ ಸೊಸೈಟಿ ಆಯಿತು, ಅವರ ಹತ್ರ 4 ಫ್ಯಾಕ್ಟ್ರಿ ಇದೆ. ಅವರ ಅಂಡರಲ್ಲಿ 2 ಶುಗರ್ ಕೇನ್ ಫ್ಯಾಕ್ಟ್ರಿ ಇದೆ, ಒಂದು ಫ್ಲೋರ್ ಮಿಲ್ ಇದೆ, ಮತ್ತೊಂದು ಜೋಳ ಮಿಕ್ಸ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಕೂಡ ಇದೆ ಅನ್ನುವಂಥದ್ದು ಇದೀಗ ಬಹಿರಂಗವಾಗ್ತಿದೆ. ಜೊತೆಗೆ ಅವರ ಎಜುಕೇಷನ್ ಸೊಸೈಟಿಯಲ್ಲಿ ಸರಿಸುಮಾರು 54 ಕಾಲೇಜುಗಳು ಬರ್ತವೆ. ಇದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಹೀಗಾಗಿ ಒಬ್ಬ ರಾಜಕಾರಣಿ ಎಜುಕೇಷನ್ ಸೊಸೈಟಿಯನ್ನು ತರ್ತಾರೆ, ಜೊತೆಗೆ 3000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಅಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಅಂದರೆ ಅದು ನಿಜವಾಗಿಯೂ ಕೂಡ ದಾವಣಗೆರೆಯನ್ನ ಶೈಕ್ಷಣಿಕ ರಾಜಧಾನಿಯಾಗಿ ಮಾಡಿದಂಥ ಹೆಗ್ಗಳಿಕೆ ಯಾರಿಗಾರು ಇದ್ರೆ ಅದು ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಬರುತ್ತಾರೆ. ಜೊತೆಗೆ ಅವರಿಗೆ ದಾವಣಗೆರೆಯ ಮಾಜಿ MP ಆಗಿರುವಂತಹ ಸಂಸದರಾಗಿರುವಂತಹ ಸಿದ್ದೇಶ್ವರ್ ಅವರು ಕೂಡ ಸಂಬಂಧಿಕರು. ಜೊತೆಗೆ ಬೊಮ್ಮಾಯಿ ಕುಟುಂಬದವರ ಜೊತೆ ಕೂಡ ನಂಟು ಇದೆ, ಅಂದ್ರೆ ಈ ಕೌಟುಂಬಿಕ ನಂಟಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. ಇನ್ನು ಅವರ ಒಂದು ಶ್ರೀಮಂತಿಕೆ ವಿಚಾರಕ್ಕೆ ಬಂದಾಗ ಅವರು 257 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ಲೆಕ್ಕ ಸಿಗ್ತದೆ. ಜೊತೆಗೆ ಸ್ಥಿರಾಸ್ತಿ ಇದೆಯಲ್ಲ, ಅದು ಕೂಡ 35 ಕೋಟಿಯಷ್ಟು ಚಿರಾಸ್ತಿ ಕೂಡ ಹೊಂದಿದೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ರಾಜಕೀಯದ ಒಂದು ಅಬ್ಬರವನ್ನು ನೋಡ್ತಾ ಇದ್ರೆ ನೀವು ಎಲ್ಲೇ ದಾವಣಗೆರೆಯಲ್ಲಿ ಹೋದ್ರೂ ಕೂಡ ಬಾಪೂಜಿಯ ಶೈಕ್ಷಣಿಕ ಸಂಸ್ಥೆಗಳು, ಬಾಪೂಜಿಯ ಒಂದು ಮೆಡಿಕಲ್ ಸಂಸ್ಥೆ, ಬಾಪೂಜಿಯ ಇಂಜಿನಿಯರಿಂಗ್ ಸಂಸ್ಥೆ, ಬಾಪೂಜಿಯ ಡೆಂಟಲ್ ಸಂಸ್ಥೆ, ಬಾಪೂಜಿಯ ಹಾಸ್ಟೆಲ್ಗಳು, ಬಾಪೂಜಿ ಶಿಕ್ಷಣ ಸಂಸ್ಥೆಗಳು ಎಲ್ಲೂ ಕಾಣುತ್ತೆ. ಮತ್ತು ದಾವಣಗೆರೆ ಅಂದ ಕೂಡಲೇ ಅದು ರಿಪಬ್ಲಿಕ್ ಆಫ್ ಅಥವಾ ಒಂದು ಶ್ಯಾಮನೂರು ಶಿವಶಂಕರಪ್ಪನವರ ಒಂದು ಸರ್ಕಾರ ಎನ್ನುವಂಥ ರೀತಿಯಲ್ಲಿ ಅಷ್ಟು ಡೆವಲಪ್ ಮಾಡಿದ್ರೆ ಮತ್ತು ಅದರ ಹಿಡಿತ ಕೂಡ ಅವರ ಹತ್ರ ಇದೆ ಅನ್ನುವಂಥ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಶ್ಯಾಮನೂರು ಶಿವಶಂಕರಪ್ಪನವರ ಒಂದು ರಾಜಕೀಯ ಏಳಿಗೆ ಅಂತ ಹೇಳ್ಬೋದು. ಅವರು ತಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ, ತಾನೇ ಯಾಕೆ ಆಗ್ಬಾರ್ದು ಅನ್ನುವಂಥ ನೇರ ಸವಾಲನ್ನ ಹಾಕ್ತಾ ಇದ್ರು. ಮತ್ತು ಅವರ ಕೊನೆಯ ವಯಸ್ಸಿನಲ್ಲೂ ಕೂಡ ಯಾರ ಪಕ್ಷ ಭೇದವನ್ನು ಬಿಟ್ಟು ಎಲ್ರಿಗೂ ಬೈತಾರೆ, ಎಲ್ಲರ ಜೊತೆ ಸಮಾಧಾನವಾಗಿರ್ತಾರೆ. ಹಾಗಾಗಿ ನಾಳೆ ಅವರ ಅಂತ್ಯಕ್ರಿಯೆ ಕೂಡ ಆಗತ್ತೆ. ಅಲ್ಲಿ ಲಕ್ಷಾಂತರ ಜನ ಬರೋದಿದ್ದಾರೆ. ಜೊತೆಗೆ ಇಡೀ ಪಕ್ಷ ಭೇದ ಮರೆತು ಅವರ ಒಂದು ಅಂತ್ಯಕ್ರಿಯೆಗೆ ಎಲ್ಲರೂ ಕೂಡ ಅವರ ಬಗ್ಗೆ ಒಬ್ಬರು ಕೂಡ ಒಂದೇ ಒಂದು ತುಟಿಕ್ ಅನ್ನದ ಕೆಟ್ಟ ಮಾತು ಹೇಳಲ್ಲ. ಯಾಕಂದ್ರೆ ಅವರು ಕೋಮು ದ್ವೇಷವಾಗ್ಲಿ ಯಾವುದೇ ಒಂದು ದ್ವೇಷ ಭಾಷಣ ಮಾಡಿದವರಲ್ಲ. ತನ್ನ ಏರಿಯಾ ಆಯಿತು, ತನ್ನ ಕ್ಷೇತ್ರ ಆಯಿತು, ತನ್ನ ಶಿಕ್ಷಣ ಸಂಸ್ಥೆ ಆಯಿತು, ತನ್ನ ಮಕ್ಕಳಾಯಿತು, ಹೀಗೆ ಮಕ್ಕಳನ್ನು ಕೂಡ ಇಬ್ಬರನ್ನು ಕೂಡ ಡಾಕ್ಟರ್ ಮಾಡಿದಂಥ ಹೆಗ್ಗಳಿಕೆ ಅವರಿಗಿದೆ. ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಮಂಜುಳಾ ಮತ್ತು ಡಾಕ್ಟರ್ ಶೈಲಾ ಅವರನ್ನ ಡಾಕ್ಟರ್ ಮಾಡಿದ್ದಾರೆ. ಅಂದರೆ ತಮ್ಮ ಹೆಣ್ಣು ಮಕ್ಕಳನ್ನ ಡಾಕ್ಟರ್ ಮಾಡಿ MBBS ಅನ್ನು ಓದಿಸಿದ್ದಾರೆ. ಜೊತೆಗೆ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿದಂಥ ಕೆಲಸ ಇರ್ಬೋದು. ಜೊತೆಗೆ ಅವರು ರಾಜಕೀಯ ಅಬ್ಬರವನ್ನು ನೋಡ್ತಾರೆ ಅಥವಾ ರಾಜಕೀಯ ಶ್ರೀಮಂತಿಕೆಯನ್ನು ನೋಡ್ತಾ ಇದ್ರೆ ಅವರು ಕರ್ನಾಟಕ ರಾಜಕೀಯದಲ್ಲಿ ಮೊದಲ ಬಾರಿ ಹೆಲಿಕಾಪ್ಟರ್ನ ಯೂಸ್ ಮಾಡಿದಂಥ ಒಬ್ಬ ರಾಜಕಾರಣಿ ಅಂತ ಹೇಳ್ಬೋದು, ಅಥವಾ ಒಬ್ಬ ಉದ್ಯಮ ಅಂತ ಹೇಳ್ಬೋದು. ಅವರ ಹತ್ರ ಈಗಾಗಲೇ 2 ಹೆಲಿಕಾಪ್ಟರ್ ಇದೆ. ನಾವು ಈಗಾಗಲೇ ನೋಡಿರ್ತೀವಿ ಬೇರೆ ಹತ್ರ ಹೆಲಿಕಾಪ್ಟರ್ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುತ್ತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಮೊನ್ನೆ 40 ಕೋಟಿ ಹಣ ಕೊಟ್ಕೊಂಡು ಒಂದು ಹೆಲಿಕಾಪ್ಟರ್ ಖರೀದಿ ಮಾಡಿದಾಗ ದೊಡ್ಡ ಸುದ್ದಿ ಆಗಿತ್ತು. ಆದರೆ 16 ವರ್ಷಗಳ ಹಿಂದೆ 2 ಹೆಲಿಕಾಪ್ಟರ್ ಇಟ್ಕೊಂಡಂತ ಒಬ್ಬ ಏಕೈಕ ಉದ್ಯಮಿ, ಏಕೈಕ ರಾಜಕಾರಣಿ ಎನ್ನುವಂತ ಒಂದು ಹೆಗ್ಗಳಿಕೆ ಯಾರಿಗಾರು ಇದ್ರೆ ಅದು ಶ್ಯಾಮನೂರು ಶಿವಶಂಕರಪ್ಪನವರಿಗೆ ಸಲ್ಲತ್ತೆ. ಅವರ ರಾಜಕೀಯ ಎಂಟ್ರಿ ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ MLA ಆಗಿ ಎಂಟ್ರಿ ಪಡ್ಕೊಂಡು ಸ್ವಲ್ಪ ಲೇಟ್ ಅಂತ ಹೇಳ್ಬೋದು. ಅಂದ್ರೆ ಅವರು 60-70 ವರ್ಷ ಆಗಿದ್ದಾಗ ಅವರು MLA ಆಗ್ತಾರೆ. ಬಟ್ ಅವರ ಕೊನೆಯ ಉಸಿರಿರೋ ತನಕ ಕೂಡ ಅವರು MLA ಆಗಿ ತಮ್ಮ ಕೊನೆಯ ಉಸಿರನ್ನ ಚೆಲ್ತಾರೆ. ಅವರಿಗೆ ಅಂಥದ್ದೇನು ಸಮಸ್ಯೆ ಇರಲಿಲ್ಲ. ಆದರೆ ವಯಸ್ಸಾಗಿತ್ತು, 95 ವಯಸ್ಸಾಗಿತ್ತು.
ಅದಾದ ಕಾರಣ ಅವರಿಗೆ ಸ್ವಲ್ಪ ಅಡ್ಮಿಟ್ ಮಾಡಲಾಗಿತ್ತು. ಅದು ಕೂಡ ಅವರ ಸಂಬಂಧಿಕರ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು. ಕಳೆದ 4-5 ದಿನಗಳಿಂದ, ಅಂದರೆ 10 ದಿನಗಳ ಹಿಂದೆ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಅವರು ಈ ಟೈಮಲ್ಲಿ ಕೊನೆಯುಸಿರು ಎಳಿಬಹುದು ಅಥವಾ ಅವರ ಸ್ಥಿತಿ ಗಂಭೀರವಾಗಿದೆ ಎನ್ನುವಂಥ ವಿಚಾರ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಅವರು ಕೂಡ ತಿರುಪತಿಯ ದೇವಸ್ಥಾನದ ಪ್ರವಾಸದಲ್ಲಿದ್ದರು. ಆದರೆ ಸುದ್ದಿ ತಿಳಿಯುತ್ತಿದ್ದಂತೆ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಇದೀಗ ದಾವಣಗೆರೆಯತ್ತ ಹೆಜ್ಜೆ ಹಾಕಿದ್ದಾರೆ ಮತ್ತು ತಂದೆ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿ ತಂದೆಗೆ ಅಂತಿಮ ಗೌರವವನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.